ಇನ್ನು ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟು ಟರ್ಕಿ ದೇಶ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಭಾರತೀಯರು ಅದೊಂದು ನಿರ್ಧಾರಕ್ಕೆ ಟರ್ಕಿ ಕಂಗಾಲಾಗಿ ಹೋಗಿದೆ. ಇದೀಗ ಕನ್ನಡಿಗರು ಕೂಡ ಟರ್ಕಿ ವಿರುದ್ಧ ಸಮರ ಸಾರಿದ್ದಾರೆ. ಶಿವಮೊಗ್ಗದಲ್ಲೂ ಟರ್ಕಿ ವಿರುದ್ಧ ಕಿಚ್ಚು. ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಪಾಕಿಸ್ತಾನ ಬೆಂಬಲಿಸಿದ ಟರ್ಕಿ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಟರ್ಕಿಯ ಒಂದೇ ಒಂದು ವಸ್ತು ಭಾರತದಲ್ಲಿ ಮಾರಾಟವಾಗಬಾರದು ಎಂದು ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಟರ್ಕಿ ಪ್ರವಾಸ ಬಾಯ್ಕಾಟ್, ಟರ್ಕಿ ಮಾರ್ಬಲ್ಸ್ ಬಾಯ್ಕಾಟ್ ಬೆನ್ನಲ್ಲೇ ಟರ್ಕಿ ಆಪಲ್ ಖರೀದಿ ಮಾಡದಿರಲು ವರ್ತಕರು ತೀರ್ಮಾನಿಸಿದ್ದಾರೆ. ಇದೀಗ ಇದರ ಕಿಚ್ಚು ಶಿವಮೊಗ್ಗಕ್ಕೂ ಹಬ್ಬಿದೆ. ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಮಹಾವೀರ ಸರ್ಕಲ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಟರ್ಕಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟರ್ಕಿ ವಿರುದ್ಧ ಕೇಂದ್ರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಆಪರೇಷನ್ ಸಿಂಧೂರ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ದೇಶ ನಾವು ಮಾಡಿದಂತಹ ಸಹಾಯವನ್ನು ಮರೆತು ಕೃತಜ್ಞರಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತು ಮತ್ತು 300ರಿಂದ 400 ಡ್ರೋನ್ಗಳನ್ನು ಯುದ್ಧ ಮಾಡಲಿಕ್ಕೆ ಸಹಾಯ ಮಾಡ್ತು, ಪೂರೈಕೆ ಮಾಡ್ತು. ಅವರಿಂದ ನಮ್ಮ ದೇಶಕ್ಕೆ ರಫ್ತಾಗಿರ್ತಕ್ಕಂಥ ಸೇಬುಗಳನ್ನು ಪೆಟ್ರೋಲ್ ಹಾಕಿ ಸುಟ್ಟು ಆ ದೇಶದ ವಿರುದ್ಧ ಕಪ್ಪು ಬಾಟ ಪ್ರದರ್ಶನ ಮಾಡಿ ನಿಲುವನ್ನು ಖಂಡಿಸಿ ನಾವು ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸಹಾಯ ಪಡೆದು ಪಾಕ್ ಬೆಂಬಲಕ್ಕೆ ನಿಂತ ಟರ್ಕಿಯ ವಸ್ತುಗಳನ್ನು ದೇಶದ ಜನ ಬಹಿಷ್ಕರಿಸುವ ಮೂಲಕ ತಕ್ಕ ಉತ್ತರ ನೀಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟು ಟರ್ಕಿ ದೇಶ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಭಾರತೀಯರು ಅದೊಂದು ನಿರ್ಧಾರಕ್ಕೆ ಟರ್ಕಿ ಕಂಗಾಲಾಗಿ ಹೋಗಿದೆ. ಇದೀಗ ಕನ್ನಡಿಗರು ಕೂಡ ಟರ್ಕಿ ವಿರುದ್ಧ ಸಮರ ಸಾರಿದ್ದಾರೆ. ಶಿವಮೊಗ್ಗದಲ್ಲೂ ಟರ್ಕಿ ವಿರುದ್ಧ ಕಿಚ್ಚು. ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಪಾಕಿಸ್ತಾನ ಬೆಂಬಲಿಸಿದ ಟರ್ಕಿ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಟರ್ಕಿಯ ಒಂದೇ ಒಂದು ವಸ್ತು ಭಾರತದಲ್ಲಿ ಮಾರಾಟವಾಗಬಾರದು ಎಂದು ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಟರ್ಕಿ ಪ್ರವಾಸ ಬಾಯ್ಕಾಟ್, ಟರ್ಕಿ ಮಾರ್ಬಲ್ಸ್ ಬಾಯ್ಕಾಟ್ ಬೆನ್ನಲ್ಲೇ ಟರ್ಕಿ ಆಪಲ್ ಖರೀದಿ ಮಾಡದಿರಲು ವರ್ತಕರು ತೀರ್ಮಾನಿಸಿದ್ದಾರೆ. ಇದೀಗ ಇದರ ಕಿಚ್ಚು ಶಿವಮೊಗ್ಗಕ್ಕೂ ಹಬ್ಬಿದೆ. ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಮಹಾವೀರ ಸರ್ಕಲ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಟರ್ಕಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟರ್ಕಿ ವಿರುದ್ಧ ಕೇಂದ್ರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಆಪರೇಷನ್ ಸಿಂಧೂರ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ದೇಶ ನಾವು ಮಾಡಿದಂತಹ ಸಹಾಯವನ್ನು ಮರೆತು ಕೃತಜ್ಞರಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತು ಮತ್ತು 300ರಿಂದ 400 ಡ್ರೋನ್ಗಳನ್ನು ಯುದ್ಧ ಮಾಡಲಿಕ್ಕೆ ಸಹಾಯ ಮಾಡ್ತು, ಪೂರೈಕೆ ಮಾಡ್ತು. ಅವರಿಂದ ನಮ್ಮ ದೇಶಕ್ಕೆ ರಫ್ತಾಗಿರ್ತಕ್ಕಂಥ ಸೇಬುಗಳನ್ನು ಪೆಟ್ರೋಲ್ ಹಾಕಿ ಸುಟ್ಟು ಆ ದೇಶದ ವಿರುದ್ಧ ಕಪ್ಪು ಬಾಟ ಪ್ರದರ್ಶನ ಮಾಡಿ
ನಿಲುವನ್ನು ಖಂಡಿಸಿ ನಾವು ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸಹಾಯ ಪಡೆದು ಪಾಕ್ ಬೆಂಬಲಕ್ಕೆ ನಿಂತ ಟರ್ಕಿಯ ವಸ್ತುಗಳನ್ನು ದೇಶದ ಜನ ಬಹಿಷ್ಕರಿಸುವ ಮೂಲಕ ತಕ್ಕ ಉತ್ತರ ನೀಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟು ಟರ್ಕಿ ದೇಶ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಭಾರತೀಯರು ಅದೊಂದು ನಿರ್ಧಾರಕ್ಕೆ ಟರ್ಕಿ ಕಂಗಾಲಾಗಿ ಹೋಗಿದೆ. ಇದೀಗ ಕನ್ನಡಿಗರು ಕೂಡ ಟರ್ಕಿ ವಿರುದ್ಧ ಸಮರ ಸಾರಿದ್ದಾರೆ. ಶಿವಮೊಗ್ಗದಲ್ಲೂ ಟರ್ಕಿ ವಿರುದ್ಧ ಕಿಚ್ಚು. ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಪಾಕಿಸ್ತಾನ ಬೆಂಬಲಿಸಿದ ಟರ್ಕಿ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಟರ್ಕಿಯ ಒಂದೇ ಒಂದು ವಸ್ತು ಭಾರತದಲ್ಲಿ ಮಾರಾಟವಾಗಬಾರದು ಎಂದು ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಟರ್ಕಿ ಪ್ರವಾಸ ಬಾಯ್ಕಾಟ್, ಟರ್ಕಿ ಮಾರ್ಬಲ್ಸ್ ಬಾಯ್ಕಾಟ್ ಬೆನ್ನಲ್ಲೇ ಟರ್ಕಿ ಆಪಲ್ ಖರೀದಿ ಮಾಡದಿರಲು ವರ್ತಕರು ತೀರ್ಮಾನಿಸಿದ್ದಾರೆ. ಇದೀಗ ಇದರ ಕಿಚ್ಚು ಶಿವಮೊಗ್ಗಕ್ಕೂ ಹಬ್ಬಿದೆ. ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಮಹಾವೀರ ಸರ್ಕಲ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಟರ್ಕಿ ಆಪಲ್ಗೆ ಬೆಂಕಿ ಹಚ್ಚಿ ಟರ್ಕಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟರ್ಕಿ ವಿರುದ್ಧ ಕೇಂದ್ರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಆಪರೇಷನ್ ಸಿಂಧೂರ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ದೇಶ ನಾವು ಮಾಡಿದಂತಹ ಸಹಾಯವನ್ನು ಮರೆತು ಕೃತಜ್ಞರಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತು ಮತ್ತು 300ರಿಂದ 400 ಡ್ರೋನ್ಗಳನ್ನು ಯುದ್ಧ ಮಾಡಲಿಕ್ಕೆ ಸಹಾಯ ಮಾಡ್ತು, ಪೂರೈಕೆ ಮಾಡ್ತು. ಅವರಿಂದ ನಮ್ಮ ದೇಶಕ್ಕೆ ರಫ್ತಾಗಿರ್ತಕ್ಕಂಥ ಸೇಬುಗಳನ್ನು ಪೆಟ್ರೋಲ್ ಹಾಕಿ ಸುಟ್ಟು ಆ ದೇಶದ ವಿರುದ್ಧ ಕಪ್ಪು ಬಾಟ ಪ್ರದರ್ಶನ ಮಾಡಿ ನಿಲುವನ್ನು ಖಂಡಿಸಿ ನಾವು ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸಹಾಯ ಪಡೆದು ಪಾಕ್ ಬೆಂಬಲಕ್ಕೆ ನಿಂತ ಟರ್ಕಿಯ ವಸ್ತುಗಳನ್ನು ದೇಶದ ಜನ ಬಹಿಷ್ಕರಿಸುವ ಮೂಲಕ ತಕ್ಕ ಉತ್ತರ ನೀಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಪಾಕಿಸ್ತಾನಕ್ಕೆ ಡ್ರೋನ್ ಕೊಟ್ಟು ಟರ್ಕಿ ದೇಶ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಭಾರತೀಯರು ಅದೊಂದು ನಿರ್ಧಾರಕ್ಕೆ ಟರ್ಕಿ ಕಂಗಾಲಾಗಿ ಹೋಗಿದೆ. ಇದೀಗ ಕನ್ನಡಿಗರು ಕೂಡ ಟರ್ಕಿ ವಿರುದ್ಧ ಸಮರ ಸಾರಿದ್ದಾರೆ.